ಇವತ್ತಿನ ವಿಡಿಯೋದಲ್ಲಿ ಅಕ್ಟೋಬರ್ 1, 2 ಮತ್ತು 3ನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳನ್ನು MCQ ರೂಪದಲ್ಲಿ ನೋಡ್ತಾ ಹೋಗೋಣ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿರುವ ಮೊದಲನೇ ಪ್ರಶ್ನೆಯನ್ನು ಗಮನಿಸಿ. ಪ್ರಶ್ನೆ ಏನಪ್ಪ ಅಂತಂದರೆ, ಕೇಂದ್ರ ಲೋಕ ಸೇವಾ ಆಯೋಗ ಅಂದರೆ UPSC ಸ್ಥಾಪನೆಯಾದ ದಿನ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ನೋಡಿ, ಇದಕ್ಕೆ ಮೊದಲನೇ ಆಪ್ಷನ್ ಇದೆ 1926 ಅಕ್ಟೋಬರ್ 1 ಅಂತೇಳಿದೆ. ಆಪ್ಷನ್ ಬಿ 1957 ಆಗಸ್ಟ್ 7 ಅಂತೇಳಿದೆ. ಆಪ್ಷನ್ ಸಿ 1929 ಜೂನ್ 15 ಅಂತೇಳಿದೆ. ಆಪ್ಷನ್ ಡಿ 1854 ಸೆಪ್ಟೆಂಬರ್ 30 ಅಂತೇಳಿದೆ. ಇನ್ನೊಮ್ಮೆ ಪ್ರಶ್ನೆ ಗಮನಿಸಿ. ಕೇಂದ್ರ ಲೋಕ ಸೇವಾ ಆಯೋಗ UPSC ಸ್ಥಾಪನೆಯಾದ ದಿನ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರುವಂಥದ್ದು. ಕೇಂದ್ರ ಲೋಕ ಸೇವಾ ಆಯೋಗ UPSC ಸ್ಥಾಪನೆಯಾದ ದಿನ ಯಾವುದಪ್ಪ ಅಂತಂದರೆ 1926 ಅಕ್ಟೋಬರ್ 1 ಏನಪ್ಪ ಅಂತಂದ್ರೆ ಸ್ಥಾಪನೆ ಆಗಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ನೆನಪಿಡಬೇಕಾಗಿರ್ತಕ್ಕಂಥ ಅಂಶಗಳೇನಂತಂದರೆ, ನೋಡಿ, 1923ರಲ್ಲಿ ರಚನೆಯಾದ ಲಾರ್ಡ್ ಲೀ ಅವರ ಒಂದು ನೇತೃತ್ವದ ರಾಯಲ್ ಕಮಿಷನ್ 1924ರಲ್ಲಿ ನೀಡಿದ ಶಿಫಾರಸ್ಸಿನ ಅನ್ವಯ 1926 ಅಕ್ಟೋಬರ್ 1 ಏನಪ್ಪ ಅಂತಂದ್ರೆ UPSC ಸ್ಥಾಪನೆಯನ್ನು ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸಿ. BCCI ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ನೂತನ ಕಟ್ಟಡವನ್ನು ಎಲ್ಲಿ ಉದ್ಘಾಟಿಸಿದರು ಅಂಥೇಳಿ ಪ್ರಶ್ನೆ ಇರುವಂಥದ್ದು. BCCI ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ನೂತನ ಕಟ್ಟಡವನ್ನು ಎಲ್ಲಿ ಉದ್ಘಾಟಿಸಿದರು ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಇದೆ ಬೆಂಗಳೂರು ಅಂತೇಳಿದೆ. ಆಪ್ಷನ್ ಬಿ ಮೈಸೂರು ಅಂತೇಳಿದೆ. ಆಪ್ಷನ್ ಸಿ ವಿಜಯನಗರ ಅಂಥೇಳಿದೆ. ಆಪ್ಷನ್ ಡಿ ಅಮರಾವತಿ ಅಂಥೇಳಿದೆ. ಸರಿಯಾಗಿರ್ತಕ್ಕಂಥದ್ದು ಬೆಂಗಳೂರು. ಆಪ್ಷನ್ ಎ ಸರಿಯಾಗಿರುವಂಥದ್ದು. BCCI ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ನೂತನ ಕಟ್ಟಡವನ್ನು ಎಲ್ಲಿ ಉದ್ಘಾಟಿಸಿದರು ಅಂತಂದರೆ ಬೆಂಗಳೂರಿನಲ್ಲಿ. ಇಲ್ಲಿ ಮುಖ್ಯವಾಗಿ ನೆನಪಿಡಬೇಕಾಗಿರ್ತಕ್ಕಂಥ ಅಂಶಗಳೇನಂತಂದರೆ, ನೋಡಿ, BCCI ಇದರ ಒಂದು ವಿಸ್ತೃತ ರೂಪವನ್ನು ನೋಡೋದಾದರೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅಂಥೇಳಿ. ಇದು ಸ್ಥಾಪನೆ ಆಗಿರುವಂಥದ್ದು ಡಿಸೆಂಬರ್ 1, 1928 ಸ್ಥಾಪನೆಯಾಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಯಾವ ದಿನವನ್ನಾಗಿ ಆಚರಿಸುತ್ತಾರೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಅಕ್ಟೋಬರ್ 2 ಅಂತೇಳಿದೆ. ಆಪ್ಷನ್ ಬಿ ಆಗಸ್ಟ್ 7 ಅಂತೇಳಿದೆ. ಆಪ್ಷನ್ ಸಿ ಜೂನ್ 15 ಅಂತೇಳಿದೆ. ಆಪ್ಷನ್ ಡಿ ಸೆಪ್ಟೆಂಬರ್ 30 ಅಂತೇಳಿದೆ. ಸರಿಯಾಗಿರ್ತಕ್ಕಂಥದ್ದು ಅಕ್ಟೋಬರ್ 2 ಆಪ್ಷನ್ ಎ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ನೆನಪಿಡಬೇಕಾಗಿರ್ತಕ್ಕಂಥ ಅಂಶಗಳೇನಂತಂದರೆ, ನೋಡಿ, 2007 ಜೂನ್ 15 ವಿಶ್ವಸಂಸ್ಥೆಯು ಗಾಂಧೀಜಿಯವರ ಒಂದು ಜಯಂತಿಯ ಪ್ರಯುಕ್ತ ಪ್ರತಿ ವರ್ಷ ಅಕ್ಟೋಬರ್ 2 ಏನಪ್ಪ ಅಂತಂದರೆ ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂಥೇಳಿ ಆಚರಣೆಯನ್ನು ಮಾಡಲು ನಿರ್ಧರಿಸಿತು. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಪ್ರಶ್ನೆ ನೋಡಿ, ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯದ ವತಿಯಿಂದ ನೀಡಲಾಗುವ ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮ 2024 ಯಾವ ರಾಜ್ಯದ ಯಾವ ಗ್ರಾಮ ಭಾಜನವಾಯಿತು ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಪ್ರಶ್ನೆಯನ್ನು ಕರೆಕ್ಟ್ ಇನ್ನೊಮ್ಮೆ ಗಮನಿಸಿ. ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯದ ವತಿಯಿಂದ ನೀಡಲಾಗುವ ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮ 2024 ಯಾವ ರಾಜ್ಯದ ಯಾವ ಗ್ರಾಮ ಭಾಜನವಾಯಿತು ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಇದೆ ಮಣಿಪುರ ರಾಜ್ಯದ ಆಂಡ್ರೋ ಅಂಥೇಳಿದೆ. ಆಪ್ಷನ್ ಬಿ ಸಿಕ್ಕಿಂ ಅಂಥೇಳಿದೆ. ಆಪ್ಷನ್ ಸಿ ಗುಜರಾತ್ ಅಂತೇಳಿದೆ. ಆಪ್ಷನ್ ಡಿ ಹರಿಯಾಣ ರಾಜ್ಯದ ಗುರುಗ್ರಾಮ ಅಂಥೇಳಿದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಎ ಉತ್ತರ ಆಗಿರುವಂಥದ್ದು. ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯದ ವತಿಯಿಂದ ನೀಡಲಾಗುವ ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮ 2024 ಯಾವ ರಾಜ್ಯದ ಯಾವ ಗ್ರಾಮ ಭಾಜನವಾಯಿತು ಅಂತಂದರೆ ಮಣಿಪುರ ರಾಜ್ಯದ ಆಂಡ್ರೋ ಅಂಥೇಳಿ ಇದೊಂದು ಏನಪ್ಪ ಅಂತಂದ್ರೆ ಗ್ರಾಮ, ಇದು ಏನಪ್ಪ ಅಂತಂದ್ರೆ ಭಾಜನವಾಗಿರುವಂಥದ್ದು. ಆಪ್ಷನ್ ಎ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಇಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಪ್ರಚಲಿತ ವಿದ್ಯಮಾನಗಳು. ಪ್ರತಿದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳು ತಿಳ್ಕೊಳ್ಬೇಕಾಗಿತ್ತಂದರೆ ಇನ್ನೂ ಯಾರಾದರೂ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇರಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಯಾರಾದರೂ ಜಾಯ್ನ್ ಆಗಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಇದೆ, ಅಲ್ಲಿ ಸಹ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದ.